ನಮ್ಮ ಬಾಡಿ ಒಳಗಡೆ ಕ್ಯಾನ್ಸರ್ ಸೆಲ್ಸ್ ಇದೆ, ಇದು ನಿಮ್ಗೆ ಗೊತ್ತಾ? ನಂಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ ಅಂತ ವಿಡಿಯೋನ ಕೊನೆ ತನಕ ನೋಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಕಾನಾಫಿ ಡಿಫೆಸ್ ನ ಫಾಲೋ ಮಾಡಿ. ನಮ್ಮ ಬಾಡಿ ಒಳಗಡೆ ಯಾವಾಗಲೂ ಕೂಡ ಕಾರ್ಸಿನೋಜನ್ ಸೆಲ್ಸ್ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ನಾವು ಡೈಲಿ ಕೂಡ ಅಷ್ಟೇ ಬೇಜಾನ್ ಕೆಮಿಕಲ್ಸ್ ಗೆ ರಿಯಾಕ್ಷನ್ ಆಗುತ್ತೆ ನಮ್ಮ ಬಾಡಿ. ಫಾರ್ ಎಕ್ಸಾಂಪಲ್, ನಾವು ಬೆಳಿಗ್ಗೆ ಯೂಸ್ ಮಾಡುವಂತ ಸೋಪ್ಸ್ ಆಗಿರ್ಬೋದು, ಯೂಸ್ ಮಾಡುವಂತ ಟೂತ್ ಪೇಸ್ಟ್ ಆಗಿರ್ಬೋದು, ಅಂಡ್ ಆಚೆ ಕಡೆಯಿಂದ ಬಂದಾದ್ಮೇಲೆ ವಾಶ್ರೂಮ್ ಇಂದ ಯೂಸ್ ಮಾಡುವಂತ ಪರ್ಫ್ಯೂಮ್ಸ್ ಕೂಡ ಆಗಿರ್ಬೋದು, ಇದೆಲ್ಲದಲ್ಲೂ ಕೂಡ ಅಷ್ಟೇ ಕಾರ್ಸಿನೋಜೆನಿಕ್ ಸೆಲ್ಸ್ ಇದ್ದೇ ಇರುತ್ತೆ. ಅಂಡ್ ಇದು ನಮ್ಮ ಬಾಡಿಗೆ ಹೋಗೋದಾಗ ಎಫೆಕ್ಟ್ ಮಾಡೇ ಮಾಡುತ್ತೆ. ಇದೆಲ್ಲ ಎಫೆಕ್ಟ್ ಸಣ್ಣ ಪ್ರಮಾಣದಲ್ಲಿ ಆಗ್ಬೋದು, ಬಟ್ ದೊಡ್ಡ ಪ್ರಮಾಣದಲ್ಲಿ ಆಗುವಂತ ಎಫೆಕ್ಟೇ ಬಂದ್ಬಿಟ್ಟು ನಾವು ತಿನ್ನುವಂತ ಐಟಮ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಮೇಜಲ್ಲಿ ನಾವೆಲ್ಲ ಶುಗರ್ ಐಟಮ್ಸ್ ನ ಡೈಲಿ ತಿಂತೀವಿ, ಅದರಿಂದ ಎಫೆಕ್ಟ್ ಆಗುತ್ತೆ. ಅಂಡ್ ಇದು ಅಷ್ಟೇ ಅಲ್ಲಪ್ಪ ಅನ್ಕೊಂಡಿದ್ದೀರಾ? ಅಲ್ಲ, ಇನ್ನೂ ಒಂದು ಮೇಜರ್ ಎಫೆಕ್ಟ್ ಏನಂದ್ರೆ ಟೊಬ್ಯಾಕೋ, ಚೂಯಿಂಗ್ ಟೊಬ್ಯಾಕೋ ಆಗಿರ್ಬೋದು, ಇಲ್ಲ ಸ್ಮೋಕಿಂಗ್ ಆಫ್ ಟೊಬ್ಯಾಕೋ ಆಗಿರ್ಬೋದು, ಇದರಿಂದ ಸಖತ್ತು ಡೇಂಜರ್ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಆಲ್ಕೋಹಾಲ್ ಕನ್ಸಂಪ್ಷನ್, ಈ ರೀತಿಯಾದಂತ ಕಾರ್ಸಿನೋಜೆನಿಕ್ ಸೆಲ್ಸ್ ಗೆ ನಾವು ಡೈಲಿ ಒಂದಲ್ಲ ಒಂದಿನ ಎಕ್ಸ್ಪೋಸ್ ಆಗಿ ಆಗ್ತಾನೆ. ಇದರಿಂದ ಹೊರಗಡೆ ಬರ್ಬೇಕಂದ್ರೆ ವೆರಿ ಸಿಂಪಲ್. ಯಾವಾಗಲೂ ಕೂಡ ಅಷ್ಟೇ ಒಳ್ಳೆ ತರದ ಊಟ ಮಾಡಿ, ಯಾವಾಗಲೂ ಗ್ರೀನ್ ಫುಲ್ ಆಗಿರುವಂತ ತಟ್ಟೆ ಒಳಗಡೆ ಆದಷ್ಟು ಗ್ರೀನ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ಈ ರೀತಿಯಾದಂತ ಊಟನ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ನ ಮಾಡಿ, ಒಳ್ಳೆ ಪಾಸಿಟಿವ್ ಕಮ್ಯುನಿಟಿ ಜೊತೆ ಸೇರಿ, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಿದ್ರು ಅವರಿಂದ ದೂರ ಇರಿ, ಇಲ್ಲಾಂದ್ರೆ ಅವ್ರನ್ನೇ ದೂರ ಕಳಿಸಿ. ಈ ರೀತಿ ಮಾಡೋದ್ರಿಂದ ನಿಮಗೂ ಕೂಡ ಕಾರ್ಸಿನೋಜೆನಿಕ್ ಸೆಲ್ಸ್ ಯಾವಾಗಲೂ ಕೂಡ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇಟ್ಕೊಳ್ಬಹುದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಫಾಲೋ ಮಾಡೋದ ಮಾತ್ರ ಮಾಡಿಬಿಡಿ. ನಿಮ್ಮ ಸ್ಮೋಕರ್ ಫ್ರೆಂಡ್ಸ್ಗೆ ಇವರನ್ನ ಶೇರ್ ಮಾಡಿ, ಹೇಳಿ ಕಾರ್ಸಿನೋಜೆನಿಕ್ ಸೆಲ್ಸ್ ನಿನ್ನ ಹತ್ರ ಇದೆ ಮಗ ಅಂತೇಳಿ.